ರಿವರ್ಸ್ ವಾಕಿಂಗ್, ಹಿಮ್ಮುಖವಾಗಿ ನಡೆಯೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗ್ತಾ ಇರುವಂತಹ ಹೊಸ ವ್ಯಾಯಾಮ. ನಾವು ನೇರವಾಗಿ ಪ್ರತಿದಿನ ನಡೀತಾ ಇರ್ತೀವಿ, ಆದ್ರೆ ಉಲ್ಟಾ ನಡೆಯೋದ್ರಿಂದ, ಹಿಮ್ಮುಖವಾಗಿ ಬ್ಯಾಕ್ವರ್ಡ್ ವಾಕಿಂಗ್ ಇಂದ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ, ನಮ್ಮ ಮಾಂಸಖಂಡಗಳು ಗಟ್ಟಿಯಾಗುತ್ತೆ, ನಮ್ಮ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ, ನಮಗೆ ಆರೋಗ್ಯದಲ್ಲಿ ಬಹಳಷ್ಟು ಲಾಭಗಳಾಗುತ್ತೆ, ಪ್ರಯೋಜನಗಳಾಗುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ಲ. ಇದು ಹೇಗೆ? ನಮ್ಮ ಕುತ್ತಿಗೆ ನೋವು, ಬೆನ್ನೋವು, ಮಂಡಿ ನೋವನ್ನು ಕಡಿಮೆ ಮಾಡುವಂತಹ ಶಕ್ತಿ ಹಿಮ್ಮುಖವಾಗಿ ನಡೆಯೋದ್ರಿಂದ ಸಾಧ್ಯನಾ? ನಮ್ಮ ದೇಹದಲ್ಲಿ ಆಗುವಂತಹ 10 ಪ್ರಯೋಜನಗಳೇನು? ಇದು ಸುರಕ್ಷಿತವಾಗಿ ಹೇಗೆ ನಾವು ಮಾಡಬಹುದು? ಈ ಎಲ್ಲ ವಿಷಯಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ರಿವರ್ಸ್ ವಾಕಿಂಗ್ ಅಂದ್ರೆ ಏನು ಮತ್ತು ಇದನ್ನ ಹೇಗೆ ಮಾಡಬೇಕು? ಸಾಮಾನ್ಯವಾಗಿ ಮುಂದ್ಗಡೆ ನಡಿಬೇಕಾದ್ರೆ ನಾವು ಮೊದಲು ಹಿಮ್ಮಡಿಯನ್ನಿಟ್ಟು ನಂತರ ಮುಂಗಾಲನ್ನ ಇಟ್ಟು ಮುಂದೆ ಹೋಗ್ತೀವಿ. ಅದೇ ಹಿಮ್ಮುಖವಾಗಿ ನಡಿಬೇಕಾದ್ರೆ ಒಂದೊಂದೇ ಹೆಜ್ಜೆನ ಹಿಂದೆ ಇಡ್ತಾ ಹೋಗ್ಬೇಕು. ಸಣ್ಣ ಸಣ್ಣ ಹೆಜ್ಜೆ, ಮೊದಲು ಮುಂಗಾಲನ್ನಿಟ್ಟು ನಂತರ ಹಿಮ್ಮಡಿಯನ್ನ ಇಡುವಂತಹದ್ದು. ಇದು ಇದರಲ್ಲಿರುವಂತಹ ವ್ಯತ್ಯಾಸ. ನಾವು ಈ ಹಿಮ್ಮುಖವಾಗಿ ನಡೆಯುವಂಥದ್ದನ್ನ ಹೇಗೆ ಮಾಡಬೇಕು? ಫಸ್ಟ್ ನಾರ್ಮಲ್ ಆಗಿ ಒಂದು 3 ರಿಂದ 4 ನಿಮಿಷ ನೇರವಾಗಿ ನಡೆದು ಬಾಡಿಯನ್ನ ವಾರ್ಮ್ ಅಪ್ ಮಾಡ್ಕೋಬೇಕು. ಬಾಡಿ ವಾರ್ಮ್ ಅಪ್ ಆದ ನಂತರ ಸುರಕ್ಷಿತವಾದಂತಹ ಓಪನ್ ಜಾಗದಲ್ಲಿ, ಅಂದ್ರೆ ಎಲ್ಲೂ ಅಡೆತಡೆಗಳು ಇರದೇ ಇರುವಂತಹ ಜಾಗದಲ್ಲಿ, ಜಾರದೇ ಇರುವಂತಹ ಜಾಗದಲ್ಲಿ, ಏರುಪೇರು ಗುಂಡಿಗಳು ಇರದೇ ಇರುವಂತಹ ಜಾಗವನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಆ ರೀತಿಯಾದಂತಹ ಓಪನ್ ಜಾಗದಲ್ಲಿ, ಓಪನ್ ಗ್ರೌಂಡ್ ಆಗಿರಬಹುದು, ಮನೆ ಅಂಗಳ ಆಗಿರಬಹುದು, ಅಥವಾ ಒಂದು ಉದ್ದ ಅಗಲ ರೋಡ್ ಆಗಿರಬಹುದು, ನಮ್ಮ ಮನೆ ಮುಂದೆ ಖಾಲಿ ಇರುವಂತಹ ರೋಡ್, ಈ ರೀತಿಯಾದಂತಹ ಜಾಗದಲ್ಲಿ ಮಾತ್ರ ಈ ಹಿಮ್ಮುಖವಾಗಿ ನಡೆಯೋದನ್ನ ನಾವು ಪ್ರಾಕ್ಟೀಸ್ ಮಾಡಬಹುದು. ಮನೆಯಲ್ಲಿ ಸುರಕ್ಷಿತವಾಗಿ ಒಂದು ಖಾಲಿ ರೂಮ್ ಇದೆ, ಈ ಜಾಗದಲ್ಲೂ ಕೂಡ ಮಾಡಬಹುದು. ಮಾಡಬೇಕಾದ್ರೆ ಮೊದಲು ಸಣ್ಣ ಸಣ್ಣ ಹೆಜ್ಜೆಯಿಂದ ಶುರು ಮಾಡಬೇಕು. ಸಣ್ಣ ಸಣ್ಣ ಹೆಜ್ಜೆ ಹಿಂದ್ಗಡೆ ಇಡ್ತಾ ಹೋಗುವಂಥದ್ದು, ಕೈಯನ್ನ ನಿಧಾನ ಬೀಸ್ಕೊಂಡು ಹೋಗ್ತಾ ಹೋಗುವಂಥದ್ದು, ನಂತರ ದೊಡ್ಡ ದೊಡ್ಡ ಹೆಜ್ಜೆ ಇಡ್ತಾ ಹೋಗ್ಬೇಕು. 1 ರಿಂದ 2 ನಿಮಿಷ ಮಾಡೋದು, ನಂತರ ಒಂದು 20 ಸೆಕೆಂಡ್ ಗ್ಯಾಪ್ ಕೊಡೋದು. ಈ ರೀತಿ 3 ರಿಂದ 4 ಸಲ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ಲಾಭಗಳಾಗುತ್ತೆ. ಈ ಹಿಮ್ಮುಖವಾಗಿ ನಡೆದ ನಂತರ ಒಂದು 10 ನಿಮಿಷ 15 ನಿಮಿಷ ಮಾಡಿದ ನಂತರ ದೇಹವನ್ನ ನಿಧಾನವಾಗಿ ಸ್ಟ್ರೆಚಸ್ ಮಾಡಬೇಕು. ಆ ಸ್ಟ್ರೆಚ್ ಮಾಡೋದ್ರಿಂದ ಏಟಾಗುವಂತ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. ಈ ಹಿಮ್ಮುಖವಾಗಿ ನಡೆಯೋದ್ರಿಂದ ಏನೇನ್ ಲಾಭಗಳಾಗುತ್ತೆ, 10 ಲಾಭಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದು, ನಮ್ಮ ದೇಹದಲ್ಲಿರುವಂತಹ ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ ಚೆನ್ನಾಗಿರ್ತಾ ಇರುತ್ತೆ. ಅಂದ್ರೆ ನಮ್ಮ ದೇಹದ ಸಮತೋಲನ ಕಾಪಾಡಲಿಕ್ಕೆ ಇದು ಲಾಭದಾಯಕ ಅಂತ ಹೇಳ್ಬೋದು. ನಾವು ಹಿಮ್ಮುಖವಾಗಿ ನಡೀತಾ ಇರಬೇಕಾದ್ರೆ ನಮ್ಮ ದೇಹದಲ್ಲಿರುವಂತಹ ಪ್ರೋಪ್ರಿಯೋಸೆಪ್ಷನ್ ಚೆನ್ನಾಗಾಗ್ತಾ ಹೋಗುತ್ತೆ. ಪ್ರೋಪ್ರಿಯೋಸೆಪ್ಷನ್ ಅಂದ್ರೆ ನಾನು ಕಣ್ಣು ಮುಚ್ಚಿದಾಗ ನನ್ನ ಕೀಲಿ ಎಲ್ಲಿದೆ ಅಂತ ತಿಳ್ಕೊಳ್ಳುವಂತಹ, ಮೆದುಳಿಗೆ ತಿಳ್ಕೊಳ್ಳುವಂತಹ ಶಕ್ತಿ. ಇದು ಚೆನ್ನಾಗಿದ್ದಾಗ ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಇರುತ್ತೆ, ಬೀಳುವಂತ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. ಆದ್ರಿಂದ ವಯಸ್ಸಾದವರು, ಹಿರಿಯ ನಾಗರಿಕರು ಈ ಹಿಮ್ಮುಖವಾಗಿ ನಡೆಯುವಂತಹ ಅಭ್ಯಾಸವನ್ನ ಇಟ್ಕೊಂಡ್ರೆ, ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ಅವರು ಮನೆಯಲ್ಲಿ ಬೀಳುವಂತಹ ಸಾಧ್ಯತೆ ಕಡಿಮೆ ಆಗ್ತಾ ಬರಬಹುದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಹಿಮ್ಮುಖವಾಗಿ ನಡೆಯೋದ್ರಿಂದ ಹೊಸ ಹೊಸ ನ್ಯೂರಲ್ ಪಾತ್ವೆಗಳು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ನ್ಯೂರಲ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ನರಗಳು ಮಾಂಸಖಂಡಗಳನ್ನ ಕಂಟ್ರೋಲ್ ಮಾಡುವಂತಹ ವಿಧಾನ, ಬೇರೆ ಬೇರೆ ಮಾಂಸಖಂಡಗಳು ಇದರಲ್ಲಿ ಆಕ್ಟಿವೇಟ್ ಆಗೋದ್ರಿಂದ ನಮ್ಗೆ ಈ ನರ ಕೋಶ ಮಾಂಸಖಂಡಗಳು ಕಂಪ್ಲೀಟ್ ಆಗಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಕೆ, ನಾವು ಹೇಳ್ದಾಗೆ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಎರಡನೇ ಪ್ರಯೋಜನ, ಜಾಯಿಂಟ್ ಮೇಲೆ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ನಾವು ನಡಿಬೇಕಾದ್ರೆ ಕೀಲ್ಗಳ ಮೇಲೆ ಬೀಳುವಂತಹ ಒತ್ತಡ, ಜಾಯಿಂಟ್ ರಿಯಾಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ, ಇದು ಹಿಮ್ಮುಖವಾಗಿ ನಡೆದಾಗ ಕಡಿಮೆ ಅಂತ ಹೇಳ್ಬೋದು. ನೇರವಾಗಿ ನಡಿಬೇಕಾದ್ರೆ ನಮ್ಮ ದೇಹ ತೂಕ ಮುಂದೆ ಹೋಗ್ಬೇಕಾದ್ರೆ ಮಂಡಿಗಳ ಮೇಲೆ, ಹಿಪ್ ಜಾಯಿಂಟ್ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಇರುತ್ತೆ. ಅದು ಮಂಡಿಯಲ್ಲಿ ಮುಂಭಾಗದಲ್ಲಿರುವಂತಹ ಪಟೆಲೋಫಿಮರಲ್ ಜಾಯಿಂಟ್ ಅನ್ನೋದ್ರ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಹಿಮ್ಮುಖವಾಗಿ ನಡೆಯಬೇಕಾದ್ರೆ ಈ ಮಂಡಿ ಕೀಲ್ ಮೇಲೆ, ಹಿಪ್ ಜಾಯಿಂಟ್ ಮೇಲೆ, ಈ ಪಟೆಲೋಫಿಮರಲ್ ಜಾಯಿಂಟ್ ಮೇಲೆ ಒತ್ತಡ ಕಡಿಮೆ ಇರುತ್ತೆ. ಆದ್ರಿಂದ ಈ ಸವಕಳಿಯಲ್ಲಿ ಆಸ್ಟಿಯೋಆರ್ಥರೈಟಿಸ್, ಮಂಡಿಯಲ್ಲಾಗುವಂತಹ ಹಲವಾರು ಏಟುಗಳಿದ್ದಾಗ ಈ ಎಲ್ಲಾ ವ್ಯಕ್ತಿಗಳು ಕೂಡ ಸುರಕ್ಷಿತವಾಗಿ ಈ ವ್ಯಾಯಾಮವನ್ನ ಮಾಡೋದ್ರಿಂದ ಮಂಡಿ ನೋವು ಅಷ್ಟು ಹೆಚ್ಚಾಗದೆ ಚೆನ್ನಾಗಿ ಈ ವ್ಯಾಯಾಮದಿಂದ ಲಾಭಗಳನ್ನ ಪಡ್ಕೋಬಹುದು. ಒಳಗಡೆ ಕಾರ್ಟಿಲೇಜ್ ಪ್ರೊಟೆಕ್ಟೆಡ್ ಆಗಿರುತ್ತೆ ಅಂತ ಹೇಳ್ಬೋದು. ಮಾಂಸಖಂಡಗಳು ಬೇರೆ ಬೇರೆ ಆಕ್ಟಿವೇಟ್ ಆಗೋದ್ರಿಂದ ಮಂಡಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಹಿಪ್ ಜಾಯಿಂಟ್ ಅಲ್ಲೂ ಹಿಪ್ ಫ್ಲೆಕ್ಸರ್ ಮೇಲೆ, ಅಂದ್ರೆ ನಮ್ಮ ತೊಡೆಯನ್ನ ಮುಂದ್ಗಡೆ ಎತ್ತುವಂತಹ ಮಾಂಸಖಂಡದ ಮೇಲೆ ಹೆಚ್ಚು ಒತ್ತಡ ಇಲ್ಲದೆ ಇರೋದ್ರಿಂದ ಹಿಪ್ ಆರ್ಥರೈಟಿಸ್ ಇರುವಂತಹ ವ್ಯಕ್ತಿಗಳು ಕೂಡ ಬಹಳ ಸುಲಭವಾಗಿ ಸುರಕ್ಷಿತವಾಗಿ ಈ ವ್ಯಾಯಾಮವನ್ನ ಮಾಡಬಹುದು. ಮೂರನೇ ಲಾಭ, ನಾವು ಹಿಮ್ಮುಖವಾಗಿ ನಡೆಯೋದ್ರಿಂದ ನಮ್ಮ ಮಾಂಸಖಂಡಗಳು, ಅದರಲ್ಲೂ ನಮ್ಮ ಕಾಲಿನ ಮಾಂಸಖಂಡಗಳು ಹೆಚ್ಚು ಚೆನ್ನಾಗಿ ಆಕ್ಟಿವೇಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ನೇರವಾಗಿ ನಡಿಬೇಕಾದ್ರೆ ತೊಡೆ ಹಿಂಭಾಗದಲ್ಲಿರುವಂತಹ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ಗೆ ಹೆಚ್ಚು ಒತ್ತಡ ಕೊಡ್ತೀವಿ, ಅದಕ್ಕೆ ವ್ಯಾಯಾಮ ಸಿಗುತ್ತೆ, ಅದು ಗಟ್ಟಿ ಆಗ್ತಾ ಬರುತ್ತೆ. ಆದ್ರೆ ಹಿಮ್ಮುಖವಾಗಿ ನಡಿಬೇಕಾದ್ರೆ ನಮ್ಮ ತೊಡೆಯ ಮುಂಭಾಗದಲ್ಲಿರುವಂತಹ ಕ್ವಾಡ್ರಿಸೆಪ್ಸ್ ಮಸಲ್, ನಮ್ಮ ಮೀನ್ಖಂಡದಲ್ಲಿರುವಂತಹ ಕಾಫ್ ಮಸಲ್ಸ್,
ನಮ್ಮ ಪೃಷ್ಠಭಾಗದಲ್ಲಿರುವಂತಹ ಗ್ಲೂಟಿಯಲ್ ಮಸಲ್ಸ್, ಈ 3 ಮಾಂಸಖಂಡಗಳ ಸಮೂಹ ಬಹಳ ಚೆನ್ನಾಗಿ ಅದಕ್ಕೆ ಹೆಚ್ಚು ವ್ಯಾಯಾಮ ಸಿಗುತ್ತೆ, ಅದು ಗಟ್ಟಿ ಆಗ್ತಾ ಬರುತ್ತೆ. ಇದರಿಂದ ನಮ್ಮ ಮಂಡಿಗೆ ಬಹಳ ಒಳ್ಳೆಯದು, ಮಂಡಿ ನೋವು ಬಹಳ ಚೆನ್ನಾಗಿ ಕಡಿಮೆ ಆಗುತ್ತೆ. ಆಂಕಲ್ ಜಾಯಿಂಟಿಗೆ ಒಳ್ಳೆಯದು ಅಂತ ಹೇಳ್ತೀವಿ. ರನ್ನಿಂಗ್ ಮಾಡೋವಂಥವ್ರಲ್ಲಿ, ಜಂಪಿಂಗ್ ಮಾಡೋವಂಥವ್ರಲ್ಲಿ ಈ ಮಾಂಸಖಂಡಗಳು ಚೆನ್ನಾಗಿ ಗಟ್ಟಿಯಾಗಿದ್ರೆ ಒಳ್ಳೆಯದು. ಪೃಷ್ಠಭಾಗದ ಮಾಂಸಖಂಡ ಮತ್ತು ತೊಡೆಯ ಮುಂಭಾಗದ ಮಾಂಸಖಂಡ ಇದ್ರೆ ಮಂಡಿ ನೋವು ಕಡಿಮೆ ಆಗುತ್ತೆ. ಸುಲಭವಾಗಿ ನಾವು ಮುಂದೆ ಮೆಟ್ಲು ಹತ್ತಿ ಇಳಿದಿ ಮಾಡ್ಬೋದು, ಕೂತ್ಕೊಂಡು ಏಳ್ಲಿಕ್ಕೆಲ್ಲ ಬಹಳ ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತ ನಾವು ಹೇಳ್ಬೋದು. 4ನೇ ಪ್ರಯೋಜನ, ಹಿಮ್ಮುಖವಾಗಿ ನಡೆಯೋದ್ರಿಂದ ಹೆಚ್ಚು ಹೆಚ್ಚು ಕ್ಯಾಲರಿಗಳನ್ನ ನಾವು ಬರ್ನ್ ಮಾಡ್ಬೋದು. ಈ ನೇರವಾಗಿ ನಡಿಬೇಕಾದ್ರೆ ನಮ್ಗೆ ಎಷ್ಟು ಶಕ್ತಿ ಬೇಕೋ ಅದಕ್ಕಿಂತ ಹೆಚ್ಚು ಶಕ್ತಿ ನಾವು ಹಿಮ್ಮುಖವಾಗಿ ನಡಿಬೇಕಾದ್ರೆ ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ದೇಹಕ್ಕೆ ಹೆಚ್ಚು ಬ್ಯಾಲೆನ್ಸ್ ಬೇಕು, ಹೆಚ್ಚು ಕೋಆರ್ಡಿನೇಷನ್ ಬೇಕು. ಮಾಂಸಖಂಡಗಳು ಬೇರೆ ಬೇರೆ ಮಾಂಸಖಂಡಗಳ ಸಮೂಹ ಉಪಯೋಗ ಆಗೋದ್ರಿಂದ ನಾವು ನೇರವಾಗಿ ನಡೆಯೋದಕ್ಕಿಂತ ಹಿಂದೆ ನಡೆದಾಗ ಹೆಚ್ಚು ಶಕ್ತಿ ಬೇಕಾಗುತ್ತೆ. ಹೀಗೆ ನಾವು ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಬೊಜ್ಜು ಕರಗಿಸ್ಲಿಕ್ಕೆ, ದೇಹ ತೂಕ ಕಂಟ್ರೋಲ್ ಮಾಡ್ಲಿಕ್ಕೆ, ನಮ್ಮ ದೇಹದಲ್ಲಿರುವಂತಹ ಮೆಟಬಾಲಿಸಮ್ ಹೆಚ್ಚಿಸ್ಲಿಕ್ಕೆ ಇದು ಒಂದು ಒಳ್ಳೆ ವ್ಯಾಯಾಮ ಅಂತ ಹೇಳ್ಬೋದು. ಆದ್ರಿಂದ ಪ್ರತಿದಿನ ನಾವು ವರ್ಕೌಟ್ ಮಾಡ್ತಾ ಇರ್ತೀವಿ ದೇಹ ತೂಕ ಕಡಿಮೆ ಮಾಡ್ಲಿಕ್ಕೆ ಅಂತ. ಈ ರೀತಿ ಹಿಮ್ಮುಖವಾಗಿ ನಡೆಯೋದನ್ನ ಅದರಲ್ಲಿ ಅಳವಡಿಸ್ಕೊಂಡ್ರೆ, ಇದನ್ನ ನಾವು ಆಡ್ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ನಮ್ಗೆ ಉಪಯೋಗ ಆಗ್ತಾ ಹೋಗುತ್ತೆ. 5ನೇದು, ಈ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಹೃದಯಕ್ಕೂ ಕೂಡ ಬಹಳಷ್ಟು ಲಾಭಗಳಾಗುತ್ತೆ. ಇದು ಕಾರ್ಡಿಯೋ ಎಕ್ಸಸೈಸ್ ಅಂತ. ಅಂದ್ರೆ ನಾವು ಹಿಮ್ಮುಖವಾಗಿ ನಡೀತಾ ಹೋದಾಗ ನಮ್ಮ ಹೃದಯದ ಬಡಿತ ಹೆಚ್ಚಾಗ್ತಾ ಹೋಗುತ್ತೆ. ಹೃದಯಕ್ಕೆ ಹೆಚ್ಚು ಕೆಲಸ ಬಿದ್ದಾಗ ಅದರಲ್ಲಿ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ನಮಗೆ ಹೃದಯ ಸಂಬಂಧಿ ತೊಂದರೆಗಳು ಬರುವಂತಹ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಬಹಳ ಚೆನ್ನಾಗಿ ಆಗೋದ್ರಿಂದ ನಮ್ಮ ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ಪೋಷಕಾಂಶಗಳು, ಆಮ್ಲಜನಕ ಎಲ್ಲ ಚೆನ್ನಾಗಿ ಪೂರೈಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ನಮ್ಮ ಹೃದಯ ಮತ್ತು ರಕ್ತ ಸಂಚಾರ ಚೆನ್ನಾಗಾಗ್ಲಿಕ್ಕೆ ಹಿಮ್ಮುಖವಾಗಿ ನಡೆಯುವಂಥದ್ದು ಕೂಡ ಲಾಭದಾಯಕ. 6ನೇ ಪ್ರಯೋಜನ, ನಮ್ಮ ಮೆದುಳಿನ ಮೇಲೆ ಇದು ಒಳ್ಳೆಯ ಪರಿಣಾಮ ಬೀಳುತ್ತೆ. ನಾವು ನೇರವಾಗಿ ನಡಿಬೇಕಾದ್ರೆ ನಮ್ಮ ತಲೆ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಹಿಮ್ಮುಖವಾಗಿ ನಡಿಬೇಕಾದ್ರೆ ನಾವು ತಲೆ ಖರ್ಚು ಮಾಡಬೇಕಾಗತ್ತೆ. ಅಂದ್ರೆ ಹಿಮ್ಮುಖವಾಗಿ ನಡೆಯುವಂತಹ ಆ ಪ್ರಾಸೆಸ್ ಮೇಲೆ ನಮ್ಮ ಮೆದುಳು ಗಮನ ಹರಿಸಬೇಕು. ಇದರಿಂದ ಹೊಸ ಹೊಸ ನ್ಯೂರಲ್ ಪಾತ್ವೆಗಳು ಡೆವಲಪ್ ಆಗುತ್ತೆ. ಅಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಇದರಿಂದ ನಮ್ಗೆ ಹೇಗೆ ಲಾಭ ಆಗುತ್ತೆ ಅಂದ್ರೆ ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ನಮ್ಮ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಓದುವಂತಹ ಮಕ್ಕಳಲ್ಲಿ, ಕೆಲಸ ಮಾಡುವಂತ ವ್ಯಕ್ತಿಗಳಲ್ಲಿ, ಅದರ ಜೊತೆಗೆ ಹೆಚ್ಚು ವಯಸ್ಸಾದಂಥವರಲ್ಲಿ ಈ ಮರವಿನ ಕಾಯಿಲೆ ಬರುವಂತಹದ್ದು, ಪಾರ್ಕಿನ್ಸೋನಿಸಂ ಬರುವಂತಹದ್ದು, ಆಲ್ಝೀಮರ್ಸ್ ಡಿಸೀಸ್ ಇವೆಲ್ಲವೂ ಕೂಡ ಕಡಿಮೆ ಆಗ್ಲಿಕ್ಕೆ ಈ ವ್ಯಾಯಾಮ ಉಪಯುಕ್ತ. 7ನೇದು, ನಮ್ಮ ಪಾಸ್ಚರ್, ನಮ್ಮ ಭಂಗಿಯನ್ನ ಚೆನ್ನಾಗಿಟ್ಕೊಳ್ಳಲಿಕ್ಕೆ ಈ ಹಿಮ್ಮುಖವಾಗಿ ನಡೆಯೋದು ಸಹಾಯಕ. ನಾವು ನೋಡಿರ್ಬಹುದು, ನಮ್ಮಲ್ಲಿ ಹಲವಾರು ಜನ ನಡೀತಾ ನಮ್ಮ ಭುಜ ಮುಂದೆ ಬಾಗ್ಬಿಡುತ್ತೆ, ಬೆನ್ನು ಬೂನಾಗ್ಬಿಡುತ್ತೆ. ಹಲವಾರು ಜನರಿಗೆ ಈ ಬೆನ್ನು ಸೊಂಟ ನೋವು ಸಾಮಾನ್ಯವಾಗಿ ಕಾಣಿಸ್ಕೊತಾ ಇರುತ್ತೆ. ಆದ್ರೆ ಈ ಹಿಮ್ಮುಖವಾಗಿ ನಡೆಯೋದ್ರಿಂದ ನಮ್ಮ ಭುಜ ಹಿಂದ್ಗಡೆ ಎಳ್ಕೊಂಡು ನಾವು ಹಿಂದ್ಗಡೆ ನಡೀತಾ ಹೋಗ್ತೀವಿ. ನಮ್ಮ ಸ್ಪೈನ್ ಕೋರ್ ಮಸಲ್ಸ್ ಅನ್ನ ನಾವು ಎಂಗೇಜ್ ಮಾಡ್ತೀವಿ ಅಂತ. ಅಂದ್ರೆ ನಮ್ಮ ಬೆನ್ನು ಹುರಿ, ಮೂಳೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು, ಬೆನ್ನು ಹುರಿಯನ್ನ ನೇರವಾಗಿ ಇಟ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ನಮ್ಮ ಹೊಟ್ಟೆ ಭಾಗದ ಮಾಂಸಖಂಡಗಳು, ಹೊಟ್ಟೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಎಂಗೇಜ್ ಆಗೋದ್ರಿಂದ, ಅದಕ್ಕೆ ವ್ಯಾಯಾಮ ಸಿಗೋದ್ರಿಂದ ನಮ್ಮ ಭಂಗಿ ನೇರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ನೇರವಾಗಿ ಇಟ್ಕೊಂಡು ಕೂತ್ಕೋಬಹುದು. ನಡಿಬೇಕಾದ್ರೆ ನಮ್ಮ ಭಂಗಿ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಈ ವ್ಯಾಯಾಮದಿಂದ ಬೆನ್ನು ನೋವು, ಸೊಂಟ ನೋವು ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. 8ನೇದು, ನಮ್ಮ ಕೀಲ್ಗಳಲ್ಲಿರುವಂತಹ ಮೂವ್ಮೆಂಟ್ ಹೆಚ್ಚಾಗ್ತಾ ಬರುತ್ತೆ. ಈ ಹಿಮ್ಮುಖವಾಗಿ ನಡೆಯೋದ್ರಿಂದ ನಮ್ಮ ಆಂಕಲ್ ಜಾಯಿಂಟ್ ಅಲ್ಲಿ, ನಮ್ಮ ಮೊಣಕಾಲು ಮಂಡಿಯಲ್ಲಿ ಮತ್ತು ನಮ್ಮ ಹಿಪ್ ಜಾಯಿಂಟ್ ಅಲ್ಲಿ, ಈ 3 ಕೀಲ್ಗಳಲ್ಲಿ ಮೂವ್ಮೆಂಟ್ ಹೆಚ್ಚಾಗ್ತಾ ಬರುತ್ತೆ. ಮಸಲ್ ಕೋಆರ್ಡಿನೇಷನ್ ಬಹಳ ಚೆನ್ನಾಗಿ ಆಗ್ತಾ ಬರುತ್ತೆ. ಇದರಿಂದ ನಾವು ಸುಲಭವಾಗಿ ಕೂತ್ಕೊಂಡು ಏಳ್ಲಿಕ್ಕೆ, ಕೆಳಗಡೆ ಕೂತ್ಕೊಂಡು ಏಳ್ಲಿಕ್ಕೆ, ದಿನನಿತ್ಯದ ಕೆಲಸ ಮಾಡ್ಲಿಕ್ಕೆ ಉಪಯೋಗ ಆಗ್ತಾ ಬರುತ್ತೆ. 9ನೇದು, ರಿಹ್ಯಾಬಿಲಿಟೇಷನ್ ಮತ್ತು ಇಂಜುರಿ ಪ್ರಿವೆನ್ಷನ್ಗೆ ಇದು ಸಹಾಯಕ. ಏಟು ಬಿದ್ದು ಚೇತರಿಕೆ ಹೊಂದುತ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ಫಿಸಿಯೋಥೆರಪಿ ಮಾಡಿಕೊಂಡು ಏಟಿನಿಂದ ರಿಕವರಿ ಆಗ್ತಾ ಇದ್ದಾರೆ ಅನ್ನುವಂತಹ ವ್ಯಕ್ತಿಗಳಿಗೂ ಕೂಡ ಈ ವ್ಯಾಯಾಮ ಅಂದ್ರೆ ಹಿಮ್ಮುಖವಾಗಿ ನಡೆಯೋದ್ರಿಂದ ಎಲ್ಲಾ ಮಾಂಸಖಂಡಗಳು ಬ್ಯಾಲೆನ್ಸ್ಡ್ ಆಗಿ ಗಟ್ಟಿ ಆಗೋದ್ರಿಂದ, ಕೀಲ್ಗಳ ಮೇಲೆ ಒತ್ತಡ ಕಡಿಮೆ ಬೀಳೋದ್ರಿಂದ ಇದು ಉಪಯುಕ್ತ. ಇದು ಸುರಕ್ಷಿತವಾಗಿ ಅವರು ಮಾಡಬಹುದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಮಾಂಸಖಂಡಗಳು ಚೆನ್ನಾಗಿ ಇದರಿಂದ ಬೆಳವಣಿಗೆ ಆಗೋದ್ರಿಂದ, ಗಟ್ಟಿ ಆಗೋದ್ರಿಂದ ಏಟು ಬೀಳುವಂತಹ ಸಾಧ್ಯತೆ ಕಡಿಮೆ. ಈ ರನ್ನಿಂಗ್ ಮಾಡೋರಲ್ಲಿ, ಈ ಬೇರೆ ಬೇರೆ ಆಟಗಳನ್ನ ಆಡುವಂತಹ ವ್ಯಕ್ತಿಗಳು ಕೂಡ ಈ ವ್ಯಾಯಾಮವನ್ನ ಪ್ರತಿನಿತ್ಯ ಅಳವಡಿಸ್ಕೊಂಡ್ರೆ ಅವರು ಬೀಳುವಂತಹ ಸಾಧ್ಯತೆ ಕಡಿಮೆ. 10ನೇದು ಮತ್ತು ಕೊನೆಯದು, ನಮ್ಮ ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಇದು ಸಹಾಯಕ. ಈ ನಾವು ಹಿಮ್ಮುಖವಾಗಿ ನಡೆಯುವಂಥದ್ದು ನಮ್ಮ ಮೆದುಳಿಗೆ ಒಂದು ಚಾಲೆಂಜ್, ಒಂದು ಖುಷಿ ಕೊಡುವಂತಹ ವಿಷಯ ಅಂತ ಹೇಳ್ಬೋದು. ನಾವು ಈ ರೀತಿ ನೇರವಾಗಿ ನಡೀತಾ ಇರ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಹಿಮ್ಮುಖವಾಗಿ ನಡೆಯುವಂತಹ ಆ ಅಭ್ಯಾಸವನ್ನು ಇಟ್ಕೊಂಡ್ರೆ ನಮ್ಮ ಮನಸ್ಸಲ್ಲಿ ಎಂಡಾರ್ಫಿನ್ಸ್ ಅನ್ನುವಂಥ ಹಾರ್ಮೋನ್ಗಳು, ಫೀಲ್ ಗುಡ್ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ. ಅವಾಗ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ, ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ನಮ್ಮ ಮೂಡ್ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು.
ಈ ಎಲ್ಲ ಪ್ರಯೋಜನಗಳನ್ನ ಹಲವಾರು ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಶೋಧನೆಯಿಂದ ಪ್ರೂವ್ ಮಾಡಲಾಗಿದೆ. ಉದಾಹರಣೆಗೆ, ವಯಸ್ಸಾದವರಲ್ಲಿ ಮಂಡಿ ನೋವು ಇರುವಂತಹ ವ್ಯಕ್ತಿಗಳಿಗೆ ಈ ಹಿಮ್ಮುಖವಾಗಿ ನಡೆಯೋದನ್ನ ಹೇಳ್ಕೊಟ್ಟಾಗ ಅವರ ಮಂಡಿ ನೋವು ಕಡಿಮೆ ಆಯಿತು. ಅದರ ಜೊತೆಗೆ ಅವರ ನಡೆಯುವಂತಹ ಭಂಗಿ ಸ್ಟೈಲ್ ಇಂಪ್ರೂವ್ ಆಯಿತು. ವಯಸ್ಸಾದವರಲ್ಲಿ ಈ ಹಿಮ್ಮುಖವಾಗಿ ನಡೆಯೋದನ್ನು ಹೇಳ್ಕೊಟ್ಟಾಗ ಅವರ ಮಾನಸಿಕ ಆರೋಗ್ಯ ಹೆಚ್ಚು ಇಂಪ್ರೂವ್ ಆಯಿತು ಅಂತ. ಅದರಿಂದ ಇವತ್ತು ನಾವು ಹಿಮ್ಮುಖವಾಗಿ ನಡೆಯೋದಂದ್ರೆ ಏನು, ಅದರಿಂದ ಏನ್ ಲಾಭಗಳಾಗುತ್ತೆ, ನಾವು ಅದನ್ನ ಹೇಗ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಹೆಚ್ಚಿನ ಇದೇ ರೀತಿಯ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.